ಸಣ್ಣಮ್ಮ ಅಂತ ಹೆಸರಿಟ್ಕೊಳ್ಳ ಸಣ್ಣ ಬುದ್ಧಿ ತೋರಿಸ್ತಿರಲ್ಲ ನೀವು. ಫೋನ್ ಕಟ್ ಮಾಡ್ಬಿಟ್ಟು ನನ್ ಮಗನೇ ನಿನಗೆ ಯಾರು ಬೇಕು ಅಂತ ಫೋನ್ ಮಾಡ್ತಾ ಇದೀಯಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ತಾಕತ್ತಲ್ಲ ನೀನ್ ಮುಚ್ಕೊಂಡು ಇಡಲೆ ಫೋನ್ ಅಂದೆ. ಬಿಟ್ಟಿದ್ರೆ ಬಂದು ಕುಂಬಳಕಾಯಿ ಹೊಡಿ. ಅದ್ ಯಾವ್ದಲ್ಲ ನಿನ್ ಮಕ್ಕಕ್ಕೆ ಹೊಡಿತೀನಿ ಕುಂಬಳಕಾಯಿನ ತಂದು. ಇಲ್ಲಿ ಕಾಟ್ರ ಯಾಕಂಡ್ ಕೂತಿದ್ದೀನಿ ಸುಮ್ನೆ ಈಗ ಹೇಳ್ತಿದೀನಿ ನೋಡು, ಮುಚ್ಕೊಂಡು ಫೋನ್ ಇಟ್ರೆ ಸರಿ ಐತೆ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನೀಲ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗೆ ನನ್ನ ವಾಟ್ಸಪ್ ನಂಬರ್ಗೆ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ನ ಕಳಿಸ್ಬೇಕು. ಹಾಗೆ ಸಾಕಷ್ಟು ಜನಕ್ಕೆ ನಾನು ಮಾಡಿರೋ ಟ್ರ್ಯಾಪ್ಗಳು ನನಗೆ ಮೆಸೇಜ್ ಮಾಡಿದ್ರೆ ಮತ್ತು ನಿಮಗೆ ಲಿಂಕ್ಗಳು ಬರ್ತಾ ಇರುತ್ತೆ, ಅದನ್ನು ಶೇರ್ ಮಾಡಿ ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ, ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿದ್ದಾರಂತೆ ಇವರು. ಆ್ಯಕ್ಚುಲಿ ಇವ್ರ ಹೆಸರು ಬಂದು ಸಣ್ಣಮ್ಮ ಅಂತೆ, ನರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಸಗದಾಗಿ ಟ್ರ್ಯಾಪ್ ಮಾಡಬೇಕು ಅಂದರೆ ಶರೀಫ್ ಅವ್ರ ಮೆಸೇಜ್ ಕಳಿಸ್ತಾರೆ, ಬನ್ನಿ ಕಾಲ್ ಮಾಡುವ ಸಣ್ಣಮ್ಮಂಗೆ. ಹಲೋ, ಇದು ಸಣ್ಣಮ್ಮ ಸಿಸ್ಟರಾ? ಇದು ಹೇಳ್ರಿ, ನಾನೇ ಮಾತಾಡ್ತಿರೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ರೆ ಹೊರಗಡೆ ಇದ್ರೆ ಸಿಸ್ಟರ್? ಮನೇಲಿದ್ದೀನಿ. ನೀವ್ ಯಾರು ಹೇಳ್ರಿ? ನಾನು ಕಾರ್ತಿಕ್ ಅಂತ ಅಂದ್ಬಿಟ್ಟು ಒಂದು 2 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡ್ಬೋದಾ? ಹೇಳಿ. ಒಂದು ಹೆಲ್ಪ್ ಆಗಬೇಕಾಗಿತ್ತು ನಿಮ್ಮ ಹತ್ರ. ಅಲ್ಲ, ನೀವು ಯಾರು ನಂಬರ್ ಕೊಟ್ಟಿದ್ಯಾರು? ಇಲ್ಲಿ ಪ್ರೇಮ ಆಂಟಿ ಅವರು ನಿಮ್ಮ ನಂಬರ್ ಕೊಟ್ಟರು. ಏನಂತಂದರೆ ನಮ್ಮದು ಚಿಕ್ಕಪ್ಪಂದು 2ನೇ ವರ್ಷದ ಆ್ಯನಿವರ್ಸರಿ ಇತ್ತು. ಆ್ಯಕ್ಚುಲಿ ನೀವೀಗ ವರ್ಕ್ ಮಾಡ್ತಾ ಇದ್ರಲ್ಲ ಹಾಸ್ಪಿಟ್ಲು, 2 ವರ್ಷದ ಹಿಂದೆ ನಮ್ಮ ಚಿಕ್ಕಪ್ಪನ ನಾವು ಅಲ್ಲೇ ಕಳ್ಕೊಂಡಿದ್ದು. ಆದರೂ ನೆನಪಿಗೆ ಈಗ ನಾನು ಮತ್ತು ನಮ್ಮ ವೈಫು ಎಲ್ಲನೂ ಪೇಷಂಟ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ಸೇಬು ಮತ್ತು ಮೋಸಂಬಿ ಫುಡ್ ಡೊನೇಟ್ ಮಾಡ್ತಾ ಇದ್ದೀರಾ? ಕೊಡೋಣ ಅಂತ ಅಂದ್ಬಿಟ್ಟು, ಯಾಕಂತಂದರೆ ಇವತ್ತಿಗೂ ನಮ್ಮ ಚಿಕ್ಕಮ್ಮ ನೆನ್ಸ್ಕೊಂಡು ಕೊಡೋ ಅಂತ ಹೇಳ್ತಾರೆ. ನಾನು ಸತ್ರು ಇದ್ರ ನಂಬೋದಿಲ್ಲ. ಹೌದಾ? ವರ್ಷ ಏನಾದ್ರು ಮಾಡ್ತೀವಿ, ಈ ವರ್ಷ ಹಾಸ್ಪಿಟ್ಲಲ್ಲೇ ಮಾಡೋಣ ಅಂತ. ಅದು ಕೇಳ್ಬೇಕ್ರಿ, ಅದು ಹಾಸ್ಪಿಟಲ್ ಇನ್ಚಾರ್ಜ್ ಇರ್ತಾರಲ್ಲ ಅವ್ರಿಗೆ ಕೇಳಬೇಕು. ನಿಮಗೆ ನಾಳೆ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಹೌದು, ನಿಮಗೇನು ಅಬ್ಜೆಕ್ಷನ್ ಇಲ್ಲ ಅಲ್ವಾ ಪರ್ಸನಲ್ಲಾಗಿ? ಅಲ್ಲ 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 ಹಂಗಲ್ಲ ರೀ, ಅದು ನೀವು ಹಾಸ್ಪಿಟಲ್ ಅಲ್ಲ, ಅದು ನಮ್ಮ ಅಂಡರ್ ಅಲ್ಲಿ ಇರಲ್ಲ. ಮತ್ತೆ ಎಲ್ಲ ಇನ್ಚಾರ್ಜ್ ಇರ್ತದಲ್ಲ ಅವ್ರ ಹತ್ರ ತಗೋಬೇಕು ಅದನ್ನ. ನಾನು ಇದ್ರ ಬಗ್ಗೆ ಗೊತ್ತಿಲ್ಲಲ್ಲ, ನಾಳೆ ನಾನು ಮಾತಾಡೋದು ನಿಮ್ಗೆ ಕಾಲ್ ಮಾಡ್ತೀನಿ. ಈಗ ಕೊಡ್ತಿರ್ತಾರೆ ಯಾರು ಬಂದು ಈ ಥರ? ಕೊಡ್ತಾರೆ ಅಂದ್ರೆ ಅದು ವಿತೌಟ್ ಒಂದೇ ಸಲ ಅವ್ರು ಬರಲ್ಲ, ಡಿಸ್ಟ್ರಿಕ್ಟ್ ಸರ್ಜನ್ ಪರ್ಮಿಷನ್ ತಗೊಂಡ್ ಬರ್ತಾರೆ. ಅಲ್ಲ, ನಾವು ಪೇಷಂಟ್ಗಳಿವಲ್ಲ, ನಾವು ಏನು ಸಾಮಾನ್ಯ ಇದಲ್ಲ, ಒಳ್ಳೇದೇ ನಾವು ತಿನ್ನೋದೇ ಅವ್ರಿಗೂ ಕೊಡೋದು. ಹಂಗಲ್ಲ, ನೀವು ಕೊಡೋದು ಒಳ್ಳೇದೇ ಆದ್ರೂ ಫುಡ್ ಎಲ್ಲ ಕೊಡೋದು ಹೆಂಗ್ ನಂಬ್ಕೊಂಡು ನಿಮ್ನ ಒಳಗಡೆ ಬಿಟ್ಕೋಬೇಕು. ತಿನ್ನೋದ್ರಲ್ಲೂ ಏನಾರು ಏನ್ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾರೆ? ತಿನ್ನೋದ್ರಲ್ಲೇ ಯಾರು ಕೊಡಲ್ಲ, ಯಾರು ಸಾಯಿಸಕ್ ಕೊಡಲ್ಲ. ಬಟ್ ಆದ್ರೂ ಅದು ಇನ್ಚಾರ್ಜ್ ಇರ್ತಾರೆ, ಅವ್ರ ಪರ್ಮಿಷನ್ ತಗೊಂಡೇ ಬರ್ಬೇಕು. ನಾಳೆ ನಾನು ಇದ್ರ ಬಗ್ಗೆ ನಿಮ್ಗೆ ಮಾತಾಡಿ ಹೇಳ್ತೀನಿ. ಮಾತಾಡಿ. ಬಟ್ ಏನು ಅಂತಂದ್ರೆ ಮೇಡಮ್, ನಿಮ್ಮ ಹಾಸ್ಪಿಟ್ಲಲ್ಲಿ ಇನ್ನೊಬ್ರು ಇದ್ದಾರೆ. ಯಾರು? ಲೇಡಿ. ಹೆಸ್ರು ಹೇಳ್ರಿ, ಯಾರು? ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ, ನಿಜವಲ್ಲೂ ಅವ್ರಿಗೆ ಗೊತ್ತಾಗ್ಬಾರ್ದು ದಯವಿಟ್ಟು. ಯಾಕಂತಂದ್ರೆ ದೊಡ್ಡ ಆಮೇಲೆ ಸೀನೆ ಕ್ರಿಯೇಟ್ ಆಗೋಯ್ತದೆ. ನಮ್ಮ ಚಿಕ್ಕಮ್ಮ ಏನಿಲ್ಲ, ಅವ್ರ ತಲೆ ಕೆಟ್ಟರೆ ರಾಕ್ಷಸಿನೇ, ಏನಾರು ಮಾಡಕ್ ರೆಡಿ ಆಗ್ಬಿಡ್ತಾರೆ. ಇದೇನೋ ಬಾಯ ವಿಚಿತ್ರವಾಗಿದೆ. ಆಯ್ತು ಇರ್ರಿ, ಒಂದ್ 5 ನಿಮಿಷ ನಾನೇ ಮಾಡ್ತೀನಿ. ಆಮೇಲೆ ಮಾಡಕ್ ಹೋಗ್ಬಿಡಿ. ಏನಂದ್ರೆ ಮ್ಯಾಟ್ರ್ ಏನಾಗ ಆಗಿರೋದು ಅಂದ್ರೆ, 2 ವರ್ಷದಿಂದ ನಿಮ್ಮ ಹಾಸ್ಪಿಟ್ಲಲ್ಲೇ ನಮ್ಮ ಚಿಕ್ಕಪ್ಪ ಅಡ್ಮಿಟ್ ಆಗಿದ್ರು. ಏನೋ ಅಲ್ಲ, ನಂಗೆ ಅದೆಲ್ಲ ಗೊತ್ತಾಯ್ತು. ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ ಮಾತಾಡ್ತಾ ಇದೀರಾ ಅನ್ಸ್ತೈತೆ. ದಯವಿಟ್ಟು ಫೋನ್ ಇಡ್ರಿ. ಗೊತ್ತಾಗಿಲ್ಲ, ಸ್ಟೋನ್ ಆಗಿತ್ತು. ಸುಮ್ನೆ ಅನಾವಶ್ಯಕವಾಗಿ ಮಾತಾಡ್ಬೇಡ್ರಿ. ನೀವು ಕರೆ ಮಾಡಿ ಸದ್ಯಕ್ಕೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ನಂಬರ್ ಯಾರು ಕೊಟ್ಟರು ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಮಿಸ್ಟರ್ ಶರೀಫ್. ಹಲೋ, ಹೌದು. ನೀವ್ಯಾರು? RJ ಸುನಿಲ್ ಅಂತ ಮಾತಾಡೋದು ಕಡೆ. ಸರ್ ನಮಸ್ತೆ ಸರ್, ಆರಾಮ ಸರ್? ಚೆನ್ನಾಗಿದ್ದೀನಿ. ಯಾವ ಊರಿಂದ ಮೆಸೇಜ್ ಮಾಡಿರೋದು ನೀವು? ಸರ್ ನಾವು ಚಳ್ಳಕೆರೆಯಿಂದ ಸರ್. ಚಳ್ಳಕೆರೆ, ಚಿತ್ರದುರ್ಗ. ನಿಮ್ಮ ಇವ್ರು ಯಾಕೋ ಒಂದೇ ಸಲ ಫೋನ್ ಕಟ್ ಮಾಡಿಬಿಟ್ರಲ್ಲ, ಮಾತಾಡ್ಬಿಟ್ಟು ಕಾಲ್ ಆಗ್ತೀರಾ ಅವ್ರಿಗೆ? The person you are speaking with has put your call on hold. Please stay on the line. ಹಲೋ, ಏನ್ ಸರಿ? ಏನ್ ಸಣ್ಣ ಅವಾಗಿಂದ ಬಿಸಿ ಬರ್ತಾ ಇದೆ. ಯಾವನ ಒಬ್ಬನ ತಲಾಟೆ ಫೋನ್ ಮಾಡ್ತಾ ಇದ್ದಾನೆ. ಈಗ ಮನೆಗಿದ್ದೀನಿ, ಇಲ್ಲಾಂದ್ರೆ ಕೆಟ್ಟ ಬರ್ತಿದ್ದು. ಯಾಕೆ? ಯಾವಾಗಿಂದ ಯಾರಪ್ಪ ಫೋನ್ ಮಾಡ್ತಾ ಇದ್ದಾನೆ? ಯಾರು ಗೊತ್ತಿಲ್ಲ. ಮಾತಾಡ್ಬೇಕಲ್ಲ, ಮನೆಗಿದ್ದೀನಿ, ನನ್ನ ಭಾಷೆ ಸುಮ್ಮನಿರಲ್ಲ, ಆಮೇಲೆ ಅರ್ಥ ಆಯ್ತು ಅನ್ಸುತ್ತೆ. ಕೆಟ್ಟ ಬಂದ್ಬಿಡುತ್ತೆ. ಅದಕ್ಕೆ ಸುಮ್ಮನಾದೆ ಬೇಡ ಅಂತ.
ಅದಕ್ಕೆ ಬಿಸಿ ಬರ್ತಿರ್ಬೇಕು. ಹೇಳು ಯಾಕೆ? ಏನಿಲ್ಲ ಬಸ್ ಅವಾಗಿಂದ ಮಾಡ್ತಾನೆ ಇದ್ದೀನಿ, ಬಿಸಿನೇ ಬರ್ತಾ ಇತ್ತಲ್ಲ ಅದಕ್ಕೆ. ಅಯ್ಯೋ ಇಲ್ಲ, ಅದೇ ಯಾರು ಮಾಡ್ತಿದ್ದಾನೆ ಮೇಡಮ್, ಯಾರು ಫುಡ್ ಕೊಡಿಸ್ಬೇಕು ನಮ್ ಚಿಕ್ಕಪ್ಪಡಿ ಕೈ, ಅದ್ ಯಾರು ಕೈ ಹೇಳ್ತಿದ್ದಾನೆ ಪುಣ್ಯಾತ್ಮ. ಅದಕ್ಕೆ ಸುಮ್ಮನೆ ಕೊಡುತ್ತೀನಿ ನೋಡಿ. ಈಗೇನಾರ ಬಂತು ಅಂದ್ರೆ ತಡ್ಕೊಂಡು ಆಮೇಲೆ ಎದ್ಕೊಂಡ್ಬಿಡ್ತಾನೆ ಅಂತ ನಾನು. ಹೌದಾ, ಎತ್ಕೋಬಿಡ್ತೀನಂತೆ. ಈಗ ಅವ್ರಿಗೆ ಮಾಡ್ತೀನಿ ನೋಡೋಣ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆ. ಹಲೋ ಹೇಳ್ರಿ. ರೀ, ಏನು ಆಸ್ಪತ್ರೆಲಿ ಕೆಲಸ ಮಾಡಿದ ಸಣ್ಣಮ್ಮ ಅಂತ ಹೆಸರಿಟ್ಕೊಳ್ಳ, ಸಣ್ಣ ಬುದ್ಧಿ ತೋರಿಸ್ತಿರಲ್ಲ ನೀವು. ಫೋನ್ ಕಟ್ ಮಾಡ್ಬಿಟ್ಟು ಅಯ್ಯೋ ನನ್ ಮಗನೇ, ನಿನಗೆ ಯಾರು ಬೇಕು ಅಂತ ಫೋನ್ ಮಾಡ್ತಾ ಇದೀಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ನಿನ್ನ ಮಗನ ನಾನು ಬಂದ್ರೆ ಊತ ಹಾಕ್ಬಿಡ್ತೀನಿ. ಕಳ್ಳನ್ ಮಗನೇ, ನಿನ್ಗೆ ಯಾರು ಬೇಕು ಅದು ಹೇಳು. ಬೇಡ, ಕಳ್ರೆ ಕಾಣಿಸೋದು. ನೀನು ಕಳ್ಳಿನ ನೀನು. ಈಗ ನೋಡಿ, ಈಗ ನಮ್ಗೆ ಬಾಯಲ್ಲಿ ಬರ್ತವೆ ಈಗ ಒಳ್ಳೊಳ್ಳೆ ಭಾಷೆಗಳು. ನಿನ್ಗೆ ಯಾರು ಬೇಕು? ಫಸ್ಟ್ ಆಫ್ ಆಲ್ ಏನಕ್ಕೆ ಫೋನ್ ಮಾಡಿದ್ಯಾ? ನನ್ನ ಬಾಯಲ್ಲಿ ಬರಲ್ಲ ಅಂತಲ್ಲ, ಜನ್ಮ ಜಾಗ ಆಡ್ಬಿಡ್ತೀನಿ. ರೆಕಾರ್ಡ್ ಮಾಡ್ತಾ ಇದೀನಿ ನೋಡು. ನಾಳೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ನಾ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ನಾಳೆ ತನಕ ಇವತ್ತೇ ಏನಾಗೈತೆ? ನಿನ್ ಮೊಬೈಲ್ ಮೇಲೆ ಹಾವು ಕೂತೈತಾ? ಕುಂತೈತಿ, ಅದ್ ಮುಟ್ಬಾರದು ಅಂತ ಈಗ. ಹಾಸ್ಪಿಟ್ಲ್ ನೋಡಿದ್ರೆ ಹಂಗಿರ್ತೀರಿ, ಇವಾಗ ನೋಡಿದ್ರೆ ಒಳ್ಳೆ ಮಾರಮ್ಮ ಆಡ್ದಂಗೆ ಆಡ್ತಿಲ್ಲ ನೀನು. ಅಲ್ಲ, ನಿನ್ ನಂಬರ್ ಯಾರ ಕೊಟ್ಟಿದ್ದು? ಯಾರೋ ಗೀರೋ ಅಂತಂದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ. ನಿಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬಿಡ್ತೀನಿ ಆಮೇಲೆ. ಹಲೋ ಏನು ಹಲೋ? ಹೇಳ್ತಾನ ಸರಿ. ಹಾ, ಇದೇ ಲೈನಲ್ಲಿ ಗಂಡಸ್ರು. ನನ್ಗೆ ಈಗ ಬರ್ತವೆ ಈಗ ಬಾಯಲ್ಲಿ. ಈಗ ನಿನಗ್ ಬರ್ತದೆ, ನನಗ್ ಬಂದೋಗ್ಬಿಟ್ಟೈತೆ. ಅದ್ ತಿಳ್ಕೊ ನೀನು ಸುಮ್ಮನೆ. ನೋಡಿ ಈಗ ಹೊಲಸು ಭಾಷೆ. ಹ್ಮ್, ಬಂದ್ರೆ ಏನು? ಅಂದ್ರೆ ಇವನ್ಗೇನು ನೋಡಿ. ಓ, ಸರಿಯಾಗಿ ಇಂಜೆಕ್ಷನ್ ಫೋನ್ ಕಟ್ ಮಾಡಿ ಶರೀಫ್ ಒಂದ್ ಸ್ವಲ್ಪ. ಮಾಡಮ್ಮ. ಮತ್ತೆ ನನ್ ತಂಗಿ ಕೆಟ್ ಮಾತಾಡ್ತಾಳೆ ಅಂತ ನೀ ಕೇಳಿಸ್ಕೋಬೇಡ. ಫೋನ್ ಕಟ್ ಮಾಡು. ಬಾಯಿ ಬಂದಂಗೆ ಮಾತಾಡೋದು, ಅವ್ನ್ ಫೋನ್ ಕಟ್ ಮಾಡು. ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀನಿ. ಮಾತಾಡ್ತೀನಿ. ಏನೀಗ? ಏನ್ ನಿನ್ನ ಸರಿ, ಪಾಡಿಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಏನೀಗ? ಏನ್ ಅನ್ಕೊಂಡಿದ್ದೆ ನೀನು? ಏನ್ ಹಿಂಗೆ ಬಿಲ್ಡಪ್ ತಗೊಂಡ್ರೆ ಏನ್ ಎದ್ರಕೊಂಡು ನಾನು ಫೋನ್ ಕಟ್ ಮಾಡ್ತೀನಿ ಅಂತನಾ? ಅಲ್ಲ, ನಿನ್ ಬಿಲ್ಡಪ್ ನಾನು ಓವರ್ ಆಗಿ ಕೊಡ್ತೀನಿ ಇನ್ನ. ಹಾ, ಕೊಡ್ತೀಯಾ? ನಾನು ಸರಿಯಾಗಿ ಕೊಟ್ರೆ ನಾನು ಹಂಗೆ ಕೊಡ್ತೀನಿ ವಾಪಸ್ಸು. ಅದೇ ನೀನ್ ಯಾವ ದಾಸ ಅಂತ ನಿನಗೆ ಮಾತಾಡಿ. ಬೇಡ, ನೆಟ್ಗಿರಲ್ಲ ಆಮೇಲೆ ಮರ್ಯಾದೆ. ಎಲ್ಲ ನೆಟ್ಟಗಲ್ಲಿ ಸೊಟ್ಟಗೆ ಆಗ್ಲಿ. ಹೇಳೀಗ ಹೇಳಿಲ್ವಾ ಅಲ್ಲಿ? ಯಾವ್ದು? 2 ವರ್ಷದಿಂದ ನಮ್ಮ ಚಿಕ್ಕಪ್ಪ ನಿಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟು ಕಿಡ್ನಿ ಸ್ಟೋನ್ ಅಂತ ಅಂದ್ಬಿಟ್ಟು ಯಾವುದೋ ನರ್ಸಿಂದೆ ಹೊಟ್ಟೋಗ್ಬಿಟ್ರು. ಅದ್ರದ್ದು ನೆನಪಿಗೆ ಏನಾದ್ರು ಬಂದು ಏನಾದ್ರು ಕೊಡಬೇಕು ಅಂತಂದರೆ 5 ನಿಮಿಷ ಬಿಟ್ಟು ಮಾಡಿ, 10 ನಿಮಿಷ ಬಿಟ್ಟು ಮಾಡಿ ಕಟ್ ಮಾಡಿಬಿಟ್ಟು ಈಗ ನೋಳೆ ಒಳ್ಳೆ ಆಟ ಆಡ್ತಿರೋದು ಒಳ್ಳೆ. ಏನ್ ನೆನಪಿ ಪಾಪ ಚಿಕ್ಕಪ್ಪನೇ ಸಾಯಿಸ್ತಿಯಲ್ಲೋ ಮಾರಯ್ಯ ನೀನು. ಅವ್ರು ಹೆಂಗಿದಾರೋ ಏನು? ನಮ್ಮ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡ್ರೆ ನೀನು ಸಾಯನ್ ಬದುಕೊಂಡು ಹೋಗ್ತಾನೆ, ಗೊತ್ತಾ ನಿಂಗೆ? ಸತ್ತವ್ರೆ ಅಂತ ನಿನ್ನ ಬಾಯಿ ಹುಳ ಬೀಳ ಯಾರು ಹೇಳಿದ್ದು? ನಿಮ್ಮ ಹಾಸ್ಪಿಟ್ಲ್ ನರ್ಸಿಂದನೇ 2 ವರ್ಷದಿಂದ ಓಡೋಗಿದ್ದು. ಬೇಡ. ಯಾರಪ್ಪ ಯಬ್ಬ ಪುಣ್ಯಾತ್ಮ? ಸತ್ಯ ಹೇಳು. ಏಯ್ ಶರೀಫು, ನೀನ್ ಯಾರಪ್ಪ ನೀನು? ಇಬ್ಬರ ಮಧ್ಯೆ ಬಂದಿರೋದು? ಕಾಡ್ಸ್ಕೋಬೇಡ. ಇಲ್ಲಿ ಕಾಡ್ರೆ ಯಾಕಂಡ್ ಕೂತಿದ್ದೀನಿ. ಸುಮ್ನೆ ಈಗ ಹೇಳ್ತಿದೀನಿ ನೋಡು, ಮುಚ್ಕೊಂಡ್ ಫೋನ್ ಇಟ್ರೆ ಸರಿ ಐತೆ. ಏನಂದೆ? ಮುಚ್ಕೊಂಡ್ ಫೋನ್ ಇಡು. ನಿನ್ಗಿದು ಬೇಕಿತ್ತ ಮಗನೇ? ಸರಿಯಾಗಿ ಇನ್ನೊಂದ್ಸಲ ನಿಂಗೆ ತಾಕತ್ತಿದ್ರೆ ಹೇಳು ನೋಡೋಣ. ತಾಕತ್ತಲ್ಲ, ನೀನ್ ಮುಚ್ಕೊಂಡ್ ಇಡಲೆ ಫೋನ್ ಅಂದೆ. ಬಿಟ್ಟಿದ್ರೆ ಬಂದು ಕುಂಬಳಕಾಯಿ ಹೊಡಿ. ಅದ್ ಯಾವ್ದಲ್ಲ, ನಿನ್ ಮಕ್ಕಕ್ಕೆ ಹೊಡಿತೀನಿ ಕುಂಬಳಕಾಯಿನ ತಂದು. ಬಾ, ಚಿತ್ರದುರ್ಗದಿಂದ ತಾಕತ್ತಿದ್ರೆ ಮೈಸೂರಿಗೆ. ಯಾವನ ವಯಸ್ಸು ಯಾವನು ಅಂತ ಯಾರು ಕೇಳಿದ್ರು ಹೇಳ್ತಾರೆ ಮೈಸೂರು ನನ್ನ ಹೆಸರು. ಅದೇ ಯಾರಪ್ಪ ನೀನು? RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೌದಾ? ಯೂಟ್ಯೂಬರ್ ಶರೀಫ್ ನೀನ್ ಕೊಟ್ಟಿದ್ಯಾ ನಂಬರ್? ನಮ್ಮ ತಾಯಿ ಚಿತ್ರದುರ್ಗದ ಒನಕೆ ಓಬವ್ವಾರ್ದಂಗ್ ಆಡ್ತೀಯಲ್ಲವ ನೀನು ಫೋನಲ್ಲೇ. ಮತ್ತೆ ಹೇಳ್ಬೇಕಲ್ವಾ ನೀವು? ಸುಮ್ನೆ ಯಾರೋ ಅನಾವಶ್ಯಕವಾಗಿ ತರ ಮಾತಾಡಿದ್ರೆ ಇನ್ನ ಬರ್ತಾ ಇದ್ವು ಸರ್, ಮತ್ತೆ ನಮ್ಮ ಅಣ್ಣ ಬೇಜಾರಾಗ್ತಾನೆ ಅಂತ ಮಾತಾಡ್ಲಿಲ್ಲ ನನ್ ಬಾಯಲ್ಲಿ. ನಮ್ ತಂಗಿ ಬಾರಿ ಸ್ಟ್ರಾಂಗ್ ಸರ್. ಬೇಜಾರ ಮತ್ತೆ ಸುಮ್ನೆ ನನ್ ತಂಗಿ ನೋಡು ಹೆಂಗ್ ಮಾತಾಡ್ತಾರೆ ಅಂತ ಅನ್ಕೋಬಾರ್ದಲ್ಲ. ಆಯ್ತು, ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಸಾರಿ. ವಂಡರ್ಫುಲ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ ಮುಂದಿನ ಬೊಮ್ಮಟಾಗಿರೋ ಎಪಿಸೋಡಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೀವು ಕೂಡ ಡೀಲ್ ಕಳಿಸಿದ್ರೆ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ ಸುನಿಲ್.
Records.